ಶ್ರೀಮದ್ ಭಗವದ್ಗೀತೆ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಪಾಂಚಜನ್ಯಂ ಹೃಷೀಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರಃ. ಇದು ಭಗವದ್ಗೀತೆಯ 15ನೇ ಶ್ಲೋಕವಾಗಿದೆ. ಹಿಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನರು ತಮ್ಮ ದಿವ್ಯ ಶಂಖಗಳನ್ನು ಊದಿದರು ಎಂದು ಸಂಜಯನು ವಿವರಿಸಿದನು. ಈ ಶ್ಲೋಕದಲ್ಲಿ ಆ ಶಂಖಗಳ ಹೆಸರನ್ನು ಮತ್ತು ಅವುಗಳನ್ನು ಊದಿದವರ ಹೆಸರನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಈ ಶ್ಲೋಕದ ಅರ್ಥ ಹೀಗಿದೆ: ಪಾಂಚಜನ್ಯಂ ಹೃಷೀಕೇಶಃ. ಹೃಷೀಕೇಶನು ಶ್ರೀಕೃಷ್ಣನು ಪಾಂಚಜನ್ಯ ಎಂಬ ಶಂಖವನ್ನು ಊದಿದನು. ದೇವದತ್ತಂ ಧನಂಜಯಃ. ಧನಂಜಯ ಅರ್ಜುನನು ದೇವದತ್ತ ಎಂಬ ಶಂಖವನ್ನು ಊದಿದನು. ಪೌಂಡ್ರಂ ದಧ್ಮೌ ಮಹಾಶಂಖಂ. ಪೌಂಡ್ರ ಎಂಬ ಮಹಾಶಂಖವನ್ನು ಊದಿದನು. ಭೀಮಕರ್ಮ ವೃಕೋದರಃ. ಮಹಾಭಯಂಕರ ಕಾರ್ಯಗಳನ್ನು ಮಾಡುವ ವೃಕೋದರ ಭೀಮ. ಕೃಷ್ಣನು ಪಾಂಚಜನ್ಯವೆಂಬ ಶಂಖವನ್ನು, ಅರ್ಜುನನು ದೇವದತ್ತವೆಂಬ ಶಂಖವನ್ನು ಮತ್ತು ಭಯಂಕರ ಕಾರ್ಯಗಳನ್ನು ಮಾಡುವ ಭೀಮನು ಪೌಂಡ್ರ ಎಂಬ ಮಹಾಶಂಖವನ್ನು ಊದಿದನು. ಹಿಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನ ದಿವ್ಯ ಶಂಖಗಳನ್ನು ಊದಿದರು ಎಂದು ಸಾಮಾನ್ಯ ರೀತಿಯಲ್ಲಿ ಹೇಳಲಾಗಿತ್ತು. ಈ ಶ್ಲೋಕವು ಕೇವಲ ವ್ಯಕ್ತಿಗಳ ಹೆಸರನ್ನು ನೀಡುವುದಿಲ್ಲ, ಬದಲಾಗಿ ಅವರ ಪ್ರಮುಖ ಗುಣಗಳೊಂದಿಗೆ ಶಂಖಗಳನ್ನು ಜೋಡಿಸುತ್ತದೆ. ಇದು ಪಾಂಡವರ ಸೇನೆಯ ಶಕ್ತಿ ಮತ್ತು ಅವರಲ್ಲಿರುವ ಪ್ರಮುಖ ವೀರರ ಪರಾಕ್ರಮವನ್ನು ಸೂಚಿಸುತ್ತದೆ. ಈ ಶಂಖನಾದವು ಕೌರವ ಸೇನೆಯ ಮನಸ್ಸಿನಲ್ಲಿ ಆತಂಕವನ್ನು ಹೆಚ್ಚಿಸಿತು.